ಹಾಯ್ ನಮಸ್ತೆ. ಒಂದು ಹೊಸ ವ್ಯಕ್ತಿಯನ್ನ ಲಾಗಿನ್ ಮಾಡೋದು ಹೇಗೆ? ನಿಮ್ಮ ಐಡಿಯನ್ನ ಓಪನ್ ಮಾಡಬೇಕು. ಓಪನ್ ಮಾಡಿ ನಿಮ್ಮ ಮೈ ಜಿನಾಲಜಿ ಅಂತ ಕ್ಲಿಕ್ ಮಾಡಿದವಾಗ ಈ ರೀತಿ ನಿಮ್ಗೆ ಒಂದು ಆರ್ಗನೈಸೇಷನ್ ಬರುತ್ತೆ, ಆರ್ಗನೈಸೇಷನ್ 1 ಮತ್ತು ಆರ್ಗನೈಸೇಷನ್ 2. ಇಲ್ಲಿ ನೀವು ಯಾವ ಸೈಡ್ಗೆ ಮಾಡ್ಬೇಕಂತ ಇರುತ್ತೆ ಅಲ್ಲಿ ಎನ್ರೋಲ್ ಅಂತ ಆಪ್ಷನ್ ಇರುತ್ತೆ, ಅಲ್ಲಿ ಹೋಗಿ ಎನ್ರೋಲ್ ಅಂತ ಕೊಡಬೇಕು. ಸೊ ಎನ್ರೋಲ್ ಕೊಟ್ಟವಾಗ ಇಲ್ಲಿ ನೀವು ಎನ್ರೋಲ್ಮೆಂಟ್ ಅಂತ ಆಪ್ಷನ್ ಬರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೋಬೇಕು. ಸೊ ನೀವು ಎನ್ರೋಲ್ಮೆಂಟ್ ಆಪ್ಷನ್ ಬಂದವಾಗ ಇಲ್ಲಿ ಡಿಟೇಲ್ಗಳು ಫಿಲ್ ಮಾಡಕ್ಕೆ ಬರ್ತವೆ. ಅದೇ ರೀತಿ ಇಲ್ಲಿ ಡಿಟೇಲ್ ಅನ್ನ ಫಿಲ್ ಮಾಡ್ಕೋಬೇಕು. ಸೊ ಎಕ್ಸಾಂಪಲ್ ಇಲ್ಲಿಗ ಹೆಸರು ಹಾಕಬೇಕು. ಹೆಸರು ಹಾಕುವಾಗ ಅವರದು ಏನು ಪರ್ಸನ್ ಇದ್ದಾರೆ ಹೆಸರನ್ನ ಹಾಕ್ಬೇಕು. ಇಲ್ಲಿ ಆಕ್ಚುಲಿ ಸಮ್ ಟೈಮ್ ಎಂ ಕಾರ್ತಿಕನ್ ಇರುತ್ತೆ ಅಥವಾ ಫಸ್ಟ್ ಲೆಟರ್ ಎಸ್ ಕಾರ್ತಿಕನ್ ಇರುತ್ತೆ. ಸ್ಟಿಲ್ ಹಾಗಿದ್ರು ನೀವು ಫುಲ್ ಹೆಸರನ್ನ ಅಂದ್ರೆ ಕಾರ್ತಿಕೇಯನ್ ಅಂತ ಫುಲ್ ಆಗಿ ಇನಿಷಿಯಲ್ ಅನ್ನ ಸೆಕೆಂಡ್ ಲಾಸ್ಟ್ ನೇಮ್ ಅಂತ ಹಾಕಿ. ನಂತರ ಅವರ ಡೇಟ್ ಆಫ್ ಬರ್ತ್ ಅಲ್ಲಿ ಫಸ್ಟ್ ಮಂತ್ ಹಾಕ್ಬೇಕು, ಮಂತು, ಆಮೇಲೆ ಡೇಟು, ಆಮೇಲೆ ಇಯರ್, ಯಾವ ಲ್ಯಾಂಗ್ವೇಜ್ ಮಾತಾಡ್ತಾರೆ, ಮೀಲು, ಮ್ಯಾರಿಡ್, ಬಿಸ್ನೆಸ್ ಮ್ಯಾನ್ ಅಂದ್ರೆ ಬಿಸ್ನೆಸ್, ಎಂಪ್ಲಾಯ್ಡ್ ಅಂತ. ಸೊ ಸೆಲೆಕ್ಟ್ ಮಾಡೋದಿಲ್ಲ ಯಾವ್ದೊಂದು ಇನ್ಕಮ್. ನಂತರ ಆಧಾರ್ ಕಾರ್ಡ್ ನಂಬರ್ ಹಾಕಬೇಕು. ಸೊ ಏನ್ ಆಧಾರ್ ಕಾರ್ಡ್ ಅಲ್ಲಿ ನಂಬರ್ ಇದೆ ಸೊ ಒಂದ್ಸ ಆಧಾರ್ ಕಾರ್ಡ್ ನಂತರ ಇಲ್ಲಿ ನಿಮ್ಮ ಮೊಬೈಲ್ ಅಲ್ಲಿ ನೀವು ಗ್ಯಾಲರಿಯಲ್ಲಿ ಅದನ್ನ ಸೇವ್ ಮಾಡಿ ಇಟ್ಕೊಂಡಿರ್ಬೇಕು. ಸೊ ಗ್ಯಾಲರಿಯಿಂದ ಅದನ್ನ ಸೆಲೆಕ್ಟ್ ಮಾಡಿ ಅವರ ಆಧಾರ್ ಕಾರ್ಡ್ ಅನ್ನ ಅಪ್ಲೋಡ್ ಮಾಡಬೇಕು. ನಂತರ ಏನ್ ಅದೇ ರೀತಿ ಪರ್ಸನ್ ಪಾನ್ ಕಾರ್ಡ್ ನಂಬರ್ ಅನ್ನ ಹಾಕ್ಬೇಕು. ಸೊ ಏನ್ ಪಾನ್ ಕಾರ್ಡ್ ಅಲ್ಲಿ ಏನ್ ನಂಬರ್ ಇರುತ್ತೆ ಆ ಪಾನ್ ಕಾರ್ಡ್ ಅನ್ನ ನೀವು ಬರೀಬೇಕಾಗತ್ತೆ. ಸೊ ಇದನ್ನೆಲ್ಲದನ್ನು ನಾನು ಲ್ಯಾಪ್ಟಾಪ್ ಅಲ್ಲಿ ಮಾಡ್ತಾ ಇದ್ದೀನಿ. ಸೊ ಲ್ಯಾಪ್ಟಾಪ್ ಅಲ್ಲಿ ಮಾಡುವಾಗ ಸ್ವಲ್ಪ ಈಸಿಯಾಗಿ ಬರುತ್ತೆ. ಸೊ ಮೊಬೈಲ್ ಅಲ್ಲಿ ಮಾಡುವಾಗ ನೀವೇನ್ ಮಾಡ್ಬೇಕಂತ ಹೇಳಿದ್ರೆ ಒಂದು ಪೇಪರ್ ಅಲ್ಲಿ ಬರ್ದಿಟ್ಕೋಬೇಕು. ಪೇಪರ್ ಅಲ್ಲಿ ಬರ್ದಿಟ್ಕೊಂಡು ಅದನ್ನ ನೀವು ಮಾಡಕ್ಕೆ ಹೋಗ್ಬೇಕು. ಫಸ್ಟ್ ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ನಂಬರ್, ಇಮೇಲ್ ಐಡಿ, ಮೊಬೈಲ್ ನಂಬರ್, ಅಡ್ರೆಸ್ ಮತ್ತೆ ಪಿನ್ ಕೋಡ್ ನಂಬರ್ ಎಲ್ಲದನ್ನ ಬರಿಬೇಕು. ಸೊ ಇದು ಆದ ನಂತರ ಲಾಸ್ಟ್ GST ಆಪ್ಷನಲ್ ಅಂತ ಆಪ್ಷನ್ ಇದೆ, ಇದನ್ನ ಹಾಗೆ ಬಿಟ್ಬಿಡಿ. ಸೊ ಇಲ್ಲಿ ಪ್ರೊಸೀಡ್ ಅಂತ ಕೊಡ್ಬೇಕು. ಪ್ರೊಸೀಡ್ ಕೊಟ್ಟಾಗ ಇಲ್ಲಿ ಒಂದು ರೆಡ್ ಬಾಕ್ಸ್ ಬರುತ್ತೆ, ಕೆಳಗಡೆ ಕನ್ಸೆಂಟ್ ಅಂತಿದೆ, ಕನ್ಸೆಂಟ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ಸಬ್ಮಿಟ್ ಅಂತ ಕೊಡ್ಬೇಕು. ಸಬ್ಮಿಟ್ ಕೊಟ್ಟ ನಂತರ again ಲಾಸ್ಟ್ಗೆ ಪ್ರೊಸೀಡ್ ಅಂತ ಕೊಡ್ಬೇಕು. ಯಾವಾಗ ನೀವು ಕೊಟ್ಟವಾಗ ಅದು ನೆಕ್ಸ್ಟ್ ಪೇಜಿಗೆ ಕೌಂಟ್ ಬರುತ್ತೆ. ಸೊ ಅಲ್ಲಿಂದ ನಿಮ್ದು ಪರ್ಸನ್ ಮೊಬೈಲ್ ನಂಬರ್ ಇದೆಯಲ್ಲ, ಪರ್ಸನ್ ಮೊಬೈಲ್ ನಂಬರ್ ಅನ್ನ ಹಾಕ್ಬೇಕು. ಆಧಾರ್ ಕಾರ್ಡ್ ಅಲ್ಲಿರುವಂತ ನಂಬರ್ ಆಗಿರ್ಬೋದು ಅಥವಾ ಅವರು ಕೊಟ್ಟಿರೋ ನಂಬರು ಆಗತ್ತೆ. ಆ ನಂಬರ್ ಅನ್ನ ಸೊ ನಂತರ ಅವ್ರಿಗೆ ಇಮೇಲ್ ಐಡಿ ನೀವು ಕಾಪಿ ಮಾಡ್ಕೊಂಡಿದ್ರೆ ಸೊ ಇಲ್ಲಾಂದ್ರೆ ಅವ್ರದ್ದು ಇಮೇಲ್ ಐಡಿ ಹಾಕಬೇಕು. ಸೊ @gmail.com. ನಂತರ ಆಧಾರ್ ಕಾರ್ಡ್ ಅಲ್ಲಿ ಏನ್ ಅಡ್ರೆಸ್ ಇದೆ ಅದೇ ಅಡ್ರೆಸ್ ಅನ್ನ ನೀವು ಇಲ್ಲಿ ಮೆನ್ಷನ್ ಮಾಡ್ಬೇಕು. ಇಲ್ಲಾಂದ್ರೆ ಅದೇ ಅಡ್ರೆಸ್ ವೆರಿಫೈ ಆಗಲ್ಲ. ನೀವು ಎಲ್ಲಿ ಇರ್ತೀರಾ ಆ ಅಡ್ರೆಸ್ ಅಲ್ಲ, ಆಧಾರ್ ಕಾರ್ಡ್ ಅಲ್ಲಿ ಇರುವಂತ ಅಡ್ರೆಸ್ ಅನ್ನೇ ನೀವು ಮೆನ್ಷನ್ ಮಾಡ್ಬೇಕಾಗತ್ತೆ.
ನಂತರ ನಿಮ್ಮ ಪಿನ್ ಕೋಡ್ ನಂಬರು, ಎಲ್ಲಿದು ಪಿನ್ ಕೋಡ್ ಇದೆ ಆ ಪಿನ್ ಕೋಡ್ ನಂಬರ್ ಅನ್ನು ನೀವು ಹಾಕಬೇಕು. ಸೊ ಪಿನ್ ಕೋಡ್ ಹಾಕಿದ್ರೆ ಅಗೇನ್ ಇಲ್ಲಿ ಅವರ ಆಧಾರ್ ಕಾರ್ಡ್ ಇದು ಬ್ಯಾಕ್ ಸೈಡ್ ಫೋಟೋವನ್ನ ನೀವು ಅಪ್ಲೋಡ್ ಮಾಡಬೇಕು. ಸೊ ಒಂದ್ಸಲ ಆಧಾರ್ ಕಾರ್ಡ್ ಇದು ಬ್ಯಾಕ್ ಸೈಡ್ ಫೋಟೋ ಅಪ್ಲೋಡ್ ಆಯ್ತು. ಸೊ ನೆಕ್ಸ್ಟ್ ಅಲ್ಲಿ ಪ್ರೊಸೀಡ್ ಅಂತ ಕೊಡಬೇಕು. ಒಂದ್ಸ ಪ್ರೊಸೀಡರ್ ಕೊಟ್ಟ ನಂತರ ಇಲ್ಲಿ ಆ ವ್ಯಕ್ತಿದ ಅಕೌಂಟ್ ನಂಬರ್ ಅನ್ನ ನೀವು ಮೆನ್ಷನ್ ಮಾಡಬೇಕು. ಅಂದ್ರೆ ಫಸ್ಟ್ ಹೆಸರು, ಸೊ ನಂತರ ನಿಮ್ದು ಹೆಸರು ಹಾಕಿದ ನಂತರ ಅಕೌಂಟ್ ನಂಬರ್ ಹಾಕಬೇಕು. ಅಕೌಂಟ್ ನಂಬರ್ ಅನ್ನು ಹಾಕುವಾಗ ಮಿಸ್ಟೇಕ್ ಮಾಡಬೇಡಿ. ಪರ್ಫೆಕ್ಟ್ ನೋಡಿ. ಸೊ ನಂತರ IFSC ಕೋಡ್, ಏನು IFSC ಕೋಡ್ ಇದೆ ಅದನ್ನ ನೀವು ಏನ್ ಪಾಸ್ಬುಕ್ ಅಲ್ಲಿ ಏನಿದೆ ಅದನ್ನೇ ಮೆನ್ಷನ್ ಮಾಡಬೇಕು. ಕರೆಕ್ಟ್ ಆಗಿ ಮಿಸ್ಟೇಕ್ ಆಗದ ರೀತಿಯಲ್ಲಿ ನೀವು ಅಕೌಂಟ್ ನಂಬರ್ ಮತ್ತೆ ಬ್ಯಾಂಕಿನ ಡೀಟೇಲ್ ತಗೋಬೇಕು. ನೀವು ಆಟೋಮೆಟಿಕ್ಲಿ IFSC ಕೊಡ್ದವಾಗ ನಿಮ್ಮ ಪಾಸ್ಬುಕ್ ಅಲ್ಲಿ ಇರುವಂತ ಬ್ರಾಂಚ್ ನಂಬರ್ ಡಿಸ್ಪ್ಲೇ ಮಾಡುತ್ತೆ. ಅದನ್ನೇ ಮೆನ್ಷನ್ ಆಗುವಾಗ ಮ್ಯಾಚ್ ಆಗಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ನಂತರ ಅದನ್ನ ಅಪ್ಲೋಡ್, ನಂತರ ಆ ಡಾಕ್ಯುಮೆಂಟ್ ಅನ್ನ ನಿಮ್ಮ ಗ್ಯಾಲರಿಯಿಂದ ಅಪ್ಲೋಡ್ ಮಾಡಬೇಕು. ಸೊ ನೆಕ್ಸ್ಟ್ ಪ್ರೊಸೀಡ್ ಅಂತ ಕೊಡಬೇಕು. ಸೊ ಪ್ರೊಸೀಡ್ ಕೊಟ್ಟ ನಂತರ ಅವರ ವೈಫ್ ನೇಮ್ ಬರಬೇಕು. ನಾನು ಇಲ್ಲಿ ಅಪ್ಡೇಟ್ ದ ನೇಮ್ ಅಂತ ಹಾಕ್ತೀನಿ. ಆಕ್ಚುಲಿ ಅವ್ರ ವೈಫ್ ಡಿಟೇಲ್ ಇಲ್ಲ. ಸೊ ನಾನೇ ಒಂದು ನಂಬರ್ ಹಾಕಿದ್ದೀನಿ. ನಂತರ ಅವ್ರದ್ದು ಮೊಬೈಲ್ ನಂಬರ್, ಸೇಮ್ ನಂಬರ್ ನೀವು ಅಲ್ಲಿ ಮೊದಲು ಮಾಡಿದ ಮೆನ್ಷನ್ ನಂಬರ್ ಮಾಡೋದು, ಮತ್ತೆ ಯಾವುದು ಫಿಲ್ ಮಾಡ್ಬೇಕಂತಿಲ್ಲ. ನಂತರ ಪ್ರೊಸೀಡ್ ಅಂತ ನೀವು ಕೊಟ್ಟವಾಗ ಕಂಪ್ಲೀಟ್ ಒಂದ್ಸಲ ಇಲ್ಲಿ ಚೆಕ್ ಮಾಡ್ಕೋಬಹುದು. ನೀವು ಕೊಟ್ಟಿರುವಂತ ಎಲ್ಲ ಮೇಜರ್ ಡಾಕ್ಯುಮೆಂಟ್, ನಿಮ್ಮ ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಮತ್ತೆ ಅಡ್ರೆಸ್, ಅಕೌಂಟ್ ಡೀಟೇಲ್ ಇಷ್ಟು ಕರೆಕ್ಟ್ ಆಗಿ ಇರಬೇಕು. ಉಳಿದ ವಿಚಾರಗಳು ನೋ ಪ್ರಾಬ್ಲಮ್. ಸೊ ನಂತರ ಇಲ್ಲಿ ಒಂದು ಬಾಕ್ಸ್ ಇದೆ, ಆರೆಂಜ್ ಬಾಕ್ಸ್ ಅವರಂತರ, ಅದರ ಕೆಳಗಡೆ ಒಂದು ಟಿಕ್ ಮಾಡಕ್ಕಿರುತ್ತೆ. ಟಿಕ್ ಮಾಡುವಂತ ಆಪ್ಷನ್ ಇದೆ, ನೀವು ಟಿಕ್ ಮಾಡಿ ನಂತರ ಇಲ್ಲಿ ಕೆಳಗಡೆ ಪ್ರೊಸೀಡ್ ಅಂತ ಇದೆ, ಪ್ರೊಸೀಡ್ ಅಂತ ಕೊಡಿ. ಸೊ ಇದು ವೆರಿ ಇಂಪಾರ್ಟೆಂಟ್. ಲಾಸ್ಟ್ ಪೇಜ್ ಇಲ್ಲಿ ನೀವು ಫ್ಲಕ್ಚ್ ಮಾಡ್ಬೇಕಾಗುತ್ತೆ. ಅಂದ್ರೆ ಎಲ್ಲಿ ನೀವು ಪ್ಲೇಸ್ಮೆಂಟ್ ಪ್ಲಾನ್ ಮಾಡ್ತೀರಾ ಅದನ್ನ ಮಾಡ್ಕೋಬೇಕಾಗುತ್ತೆ. ಅಲ್ಲಿಗೆ ಒಂದೇ ನೀವು ಇಲ್ಲಿ ID ನಂಬರ್ ಅನ್ನ ಬರೀಬಹುದು, ಇಲ್ಲ ನೀವು ಡೈರೆಕ್ಟ್ ಇದು ಜಿನಾಲಜಿ ಇಂದನೇ ತಗೋಬಹುದು. ನಿಮ್ಮ ಮೊಬೈಲ್ ಅಲ್ಲಿ ಇಲ್ಲಿ ನೀವು ಕ್ಲಿಕ್ ಮಾಡಬೇಕು, ಸೆಲೆಕ್ಟ್ ಫಾರ್ ಜಿನಾಲಜಿ ಕ್ಲಿಕ್ ಮಾಡಿದವಾಗ ಇಲ್ಲಿ ಆಪ್ಷನ್ಗಳು ಬರ್ತವೆ. ಸೊ ಎಲ್ಲಿ ನಾವು ಮೊದಲು ಮಾಡಿದೀವಿ, ಯಾರ ಕೆಳಗಡೆ ಮಾಡ್ಬೇಕಂತಿದ್ವಿ ಅಲ್ಲಿ ಎನ್ರೋಲ್ ಅಂತ ಅದನ್ನ ಪ್ಲೇಸ್ ಮಾಡಿದ್ಕೊಳ್ಳಿ, ಆಟೋಮೆಟಿಕ್ ಆಗಿ ಅದು ಇಲ್ಲಿ ತಗೊಂಡ್ಬಿಡತ್ತೆ. ಸೊ ನಂತರ ನೀವು ಪಾಸ್ವರ್ಡ್ ಅನ್ನ ಹಾಕೊಳ್ಳಿ. ನಾನು ರ್ಯಾಂಡಮ್ ಪಾಸ್ವರ್ಡ್ ಅನ್ನ ಕೊಟ್ಟಿರ್ತೀನಿ. ಸೊ ನೀವು ಬೇಕಾದ್ರೆ ಆಮೇಲೆ ಚೇಂಜ್ ಮಾಡ್ಕೋಬಹುದು. ಪಾಸ್ವರ್ಡ್ ಅನ್ನ ಕೊಟ್ಟಿರ್ತೀನಿ. ಸೊ ಇದು ಇಷ್ಟ ಆದಾಗ ನಂತರ ಲಾಸ್ಟಿಗೆ ನೀವು ಫಿನಿಶ್ ಅಂತ ಕೊಡಬೇಕು. ಫಿನಿಶ್ ಅಂತ ಕೊಟ್ಟಾಗ ಒಂದ್ಸಲ ಕನ್ಫರ್ಮ್ ಅಂತ ಕೇಳುತ್ತೆ, ಓಕೆ ಅಂತ ಬರುತ್ತೆ. ನೆಕ್ಸ್ಟ್ 2 ನಿಮಿಷ ನೀವು ಕೊಟ್ಟವಾಗ ನಿಮ್ದು ID ನಂಬರ್ ಇಲ್ಲಿ ಜನರೇಟ್ ಆಗುತ್ತೆ. ಈ ID ನಂಬರ್ ಅನ್ನ ನೀವು ಇಲ್ಲಿ ಕಾಪಿ ಮಾಡ್ಕೋಬೇಕು. ಈ ID ನಂಬರ್ ನೀವು ಕಾಪಿ ಮಾಡ್ಕೋಬೇಕು. ಇದು ಇಷ್ಟೇ ಸಿಂಪಲ್ ಆಗಿರುತ್ತೆ. ನೀವು ಮತ್ತೆ ಪುನಃ ಅಲ್ಲಿ ಟ್ರೀ ಅಲ್ಲಿ ನೋಡಿದ್ರೆ ಅಲ್ಲಿ ಜಿಯೋನಾಲಜಿಯಲ್ಲಿ ಕ್ರಿಯೇಟ್ ಆಗಿರುತ್ತೆ. ಸೊ 1-2 ಸಲ ಈ ವಿಡಿಯೋನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಮತ್ತೆ ರಿಜಿಸ್ಟ್ರೇಷನ್ ಮಾಡೋ ಮುಂಚೆ ಒಂದು ಪೇಪರ್ ಅಲ್ಲಿ ಅಡ್ರೆಸ್, ಫೋನ್ ನಂಬರ್, ಆಧಾರ್ ಕಾರ್ಡ್ ಡೀಟೇಲ್, ಪಾನ್ ಕಾರ್ಡ್ ಡೀಟೇಲ್, ಅಡ್ರೆಸ್, ಪಿನ್ ಕೋಡ್, ಅಕೌಂಟ್ ಡೀಟೇಲ್, IFSC ಕೋಡ್ ಎಲ್ಲದನ್ನ ಪೇಪರ್ ಅಲ್ಲಿ ಬರೀರಿ. ಯಾಕಂದ್ರೆ ನೀವು ಅದನ್ನ ಆಚೆ ಹುಡುಕ್ತಾ ಮಾಡ್ತಾ ಹೋದ್ರೆ ಏನಾಗುತ್ತೆ, ಅಲ್ಲಿ ರಿಫ್ರೆಶ್ ಆಗುವಂತ ಸಾಧ್ಯತೆ ಜಾಸ್ತಿ ಇದೆ. ಮತ್ತೆ ಪುನಃ ಮಾಡ್ಬೇಕಾಗುತ್ತೆ. ಬಟ್ ನೀವು ಬರೆದಿಟ್ಕೊಂಡ್ರೆ ಸಿಂಪಲ್ ಆಗಿ ಒಂದು 2 ನಿಮಿಷದಲ್ಲಿ ಫಿನಿಶ್ ಮಾಡಿ ಬಿಡ್ಬೋದು.